ಹೆಲೋ ನಮಸ್ಕಾರ ವೀಕ್ಷಕರೇ. ಸಂಜೆ ಆದ ಮೇಲೆ ರಾತ್ರಿ ಹೊತ್ತಲ್ಲಿ ಕೂದಲು ಬಾಚಬಾರದು ಎಂದು ನಮ್ಮ ಹಿರಿಯರು ಹೇಳುವುದನ್ನು ನೀವು ಕೇಳಿರಬಹುದು. ಯಾಕೆ, ಏನಾಗುತ್ತದೆ ಮತ್ತು ಕೂದಲನ್ನು ಬಾಚಿ ಅಲ್ಲಲ್ಲಿ ಬಿಸಾಕಬಾರದು ಎಂದು ಕೂಡ ಹೇಳುತ್ತಾರೆ. ಯಾಕಿರಬಹುದು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ತುಂಬ ಮಂದಿ ಮಹಿಳೆಯರು ರಾತ್ರಿ ಹೊತ್ತಲ್ಲಿ ಕೂದಲು ಬಾಚುವುದನ್ನು ನೋಡಿರಬಹುದು. ರಾತ್ರಿ ಹೊತ್ತಲ್ಲಿ ಕೂದಲು ಬಾಚಿದರೆ ಲಕ್ಷ್ಮಿ ಮನೆಯಲ್ಲಿ ನಿಲ್ಲುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರಲ್ಲಿ ವೈಜ್ಞಾನಿಕ ಕಾರಣ ಕೂಡ ಇದೆ. ಮನೆಯಲ್ಲಿರುವಾಗ ಅಥವಾ ದೇವಸ್ಥಾನಕ್ಕೆ ಎಲ್ಲಿಗಾದರೂ ಹೋಗುವಾಗ ಕೂದಲನ್ನು ಬಿಟ್ಟುಕೊಂಡು ಹೋಗಬೇಡಿ, ಕಟ್ಟಿಕೊಂಡು ಹೋಗಿ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹೀಗೆ ಹೇಳುವುದರ ಹಿಂದಿರುವ ಕಾರಣ ಏನೆಂದರೆ, ಕೂದಲು ಬಿಟ್ಟುಕೊಂಡ ಮಹಿಳೆಯರಿಗೆ ಬೇಗ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಇರುವುದರಿಂದ ಆ ದಿನ ಕೂದಲನ್ನು ಬಿಟ್ಟುಕೊಂಡು ಇರಲೇಬಾರದು. ಅಲ್ಲದೆ ಇನ್ನು ಸಂಜೆ ಹೊತ್ತಿನಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಇರುವುದರಿಂದ ಆ ಸಮಯದಲ್ಲಿ ಕೂದಲು ಬಿಟ್ಟುಕೊಂಡು ಇರುವುದು, ಬಾಚುವುದು ಮಾಡಲೇಬಾರದು. ಇನ್ನು ಕೆಲವು ಹೆಣ್ಣು ಮಕ್ಕಳು ಕೂದಲನ್ನು ನಿಂತುಕೊಂಡು ಅಲ್ಲಲ್ಲಿ ಬಾಚಿ ಬಿಸಾಕುವ ಅಭ್ಯಾಸವಿರುತ್ತದೆ. ಇದು ತುಂಬ ಕೆಟ್ಟ ಅಭ್ಯಾಸ. ನಿಂತುಕೊಂಡು ಬಾಚುವಾಗ ಕೂದಲು ನೆಲಕ್ಕೆ ಬೀಳುತ್ತದೆ. ಕೂದಲು ನೆಲವನ್ನು ಸ್ಪರ್ಶ ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಕೆಳಗೆ ಬಿದ್ದ ಕೂದಲನ್ನು ಯಾರು ಕೂಡ ತುಳಿದುಕೊಂಡು ಹೋಗಬಾರದು. ಒಂದು ವೇಳೆ ತುಳಿದುಕೊಂಡು ಹೋದರೆ ಇದರಿಂದ ಆ ಹೆಣ್ಣಿಗೆ ತುಂಬ ಕಷ್ಟಗಳು ಬರುತ್ತದೆ. ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸುತ್ತಾಳೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾಗಿಯೂ ನೋಡುವುದಾದರೆ ಸಂಜೆ ಹೊತ್ತಲ್ಲಿ ಲಕ್ಷ್ಮಿ ಮನೆಗೆ ಬರುವ ಸಮಯವಾಗಿದೆ. ಆ ಸಮಯದಲ್ಲಿ ಕೂದಲು ಬಾಚಬಾರದು ಎಂದು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ನೆಲಕ್ಕೆ ಬಿದ್ದ ಕೂದಲು ಯಾರಿಗಾದರೂ ಸಿಕ್ಕಿದರೆ ಅದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸುತ್ತಾರೆ. ಮತ್ತು ವೈಜ್ಞಾನಿಕವಾಗಿ ಹೇಳುವುದಾದರೆ ಕೆಳಗೆ ಬಿದ್ದ ಕೂದಲು ನಾವು ತಿನ್ನುವ ಆಹಾರಕ್ಕೆ ಸೇರುವ ಸಾಧ್ಯತೆ ಇದೆ. ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು ಬರಬಹುದು ಎಂಬ ಕಾರಣದಿಂದ ಹೀಗೆ ಹೇಳಲಾಗುತ್ತದೆ. ಇನ್ನು ಕೂದಲು ಬಾಚಿ ಅದನ್ನು ಅಲ್ಲಲ್ಲಿ ಬಿಸಾಕುವ ಬದಲು ಅದನ್ನು ಒಂದು ಉಂಡೆ ಮಾಡಿ ಮಣ್ಣಿನ ಕೆಳಗೆ ಹೂತು ಹಾಕಬೇಕು. ಇದರಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಇನ್ನು ಕೂದಲು ಕತ್ತರಿಸುವಾಗ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಕತ್ತರಿಸಬಾರದೆಂದು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.